ಓಂ ಸಾಯಿ ಗುರುಭ್ಯೋ ನಮಃ. ನಮಸ್ತುಭ್ಯಂ. ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ಇಂದಿನಿಂದ ನಾನು ನನ್ನದೇ ಆದಂತಹ ಯತೀಂದ್ರ ಸಾಯಿ ಎನ್ನುವಂಥ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ಗಳಲ್ಲಿ ಮತ್ತು ಟ್ವಿಟರ್ಗಳಲ್ಲಿ ನನ್ನ ಪ್ರೋಗ್ರಾಮ್ಸ್ಗಳನ್ನ ಕೊಡ್ತಾ ಬರ್ತಾಯಿದ್ದೀನಿ. ನಾನು ಕೊಡುವಂಥ ಪ್ರೋಗ್ರಾಮ್ಗಳು ಬಹುಶಃ ನಿಮ್ಮ ಜೀವನದ ಘಟನೆಗಳಿಗೆ ಅತ್ಯಂತ ಹತ್ತಿರದಲ್ಲಿರುವಂಥ ಸನ್ನಿವೇಶಗಳನ್ನು ತೋರಿಸ್ತಾ ಇರುತ್ತೆ. ಆ ಸನ್ನಿವೇಶಗಳು ನಿಮ್ಮ ಜೀವನಕ್ಕೆ ಹೊಂದಾಣಿಕೆ ಆಗಬಹುದೇನೋ ಅನಿಸುತ್ತೆ. ಅಂತಹಕ್ಕೆ ಏನು ಪರಿಹಾರಗಳನ್ನು ಮಾಡಿಕೊಂಡ್ರೆ ಹಾಗೂ ನಮ್ಮ ಸುಖವಾದಂಥ ಜೀವನವನ್ನು ನಾವು ಹೇಗೆ ಸರಿಪಡಿಸ್ಕೋಬಹುದು ಅನ್ನೋ ಒಂದು ರೀತಿಯಲ್ಲಿ, ಆ ನಿಟ್ಟಿನಲ್ಲಿ ನಾನು ಹೋಗ್ತಾ ಇರ್ತೀನಿ. ಸೊ ಸಾಧ್ಯವಾದಷ್ಟು ಮಟ್ಟಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಬನ್ನಿ. ಈ ಕಾರ್ಯಕ್ರಮದಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ ಅನುಕೂಲ ಆಗೋದಂತೂ ಗ್ಯಾರಂಟಿನೇ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾಗಿ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಶೇಷತೆಯನ್ನು ಮಾತಾಡ್ತಾ ಇದ್ದೀನಿ. ಬಹುಶಃ ನಾವು ನಮ್ಮ ಜೀವನದಲ್ಲಿ ಕಂಡಂಥ ಕನಸುಗಳಲ್ಲಿ ಎರಡು ಬಹಳ ಮುಖ್ಯವಾಗಿರ್ತವೆ. ಒಂದು ವಿವಾಹ ಜೀವನ, ಉದ್ಯೋಗ ಜೀವನ, ತದನಂತರ ವಿವಾಹ ಜೀವನ, ಆಮೇಲೆ ಗೃಹ ನಿರ್ಮಾಣ. ಇವು ಮೂರು ನಮ್ಮ ಜೀವನಕ್ಕೆ ಬಹಳ ಮುಖ್ಯ ಅಂತೀನಿ, ಎರಡಲ್ಲ ಮೂರು. ಸೊ ಈ ಮೂರಲ್ಲಿ ವಿಶಿಷ್ಟವಾಗಿ ಈ ವಿವಾಹ ಜೀವನ ಅಂತ ಏನಿದೆಯಲ್ಲ, ಆ ಸಂಗಾತಿಯನ್ನು ಹುಡುಕುವಂಥ ಸ್ಥಿತಿಗತಿಗಳು ಮತ್ತು ಸಂಗಾತಿಯನ್ನು ಹುಡುಕುವುದರಲ್ಲಿ ಉಂಟಾಗುವಂಥ ವಿಳಂಬತೆ ಏನಕ್ಕೆ, ಇದರೆಲ್ಲದರ ಬಗ್ಗೆನೂ ಸಂಕ್ಷಿಪ್ತವಾಗಿ ಕೆಲವೊಂದು ಹಿಂಟ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ. ಅವುಗಳನ್ನ ಸಾಧ್ಯವಾದಷ್ಟು ನಿಮಗೆ ಅನುಕೂಲವಾದಲ್ಲಿ ಬಳಸ್ಕೊಳ್ತಾ ಬನ್ನಿ. ಮೊಟ್ಟ ಮೊದಲಿಗೆ, ನಾವು ಎಷ್ಟೇ ಪರಿಶುದ್ಧರಾಗಿ ದೈವಭಕ್ತರಾಗಿದ್ದರೂ ಕೂಡ, ಅಥವಾ ನಾವು ಎಷ್ಟೇ ಸುಂದರವಾಗಿದ್ರೂ, ಉತ್ತಮವಾದಂಥ ಉದ್ಯೋಗ, ಆಸ್ತಿ, ಅಂತಸ್ತು ಎಲ್ಲ ಇದ್ರೂ, ಸ್ಫುರದ್ರೂಪಿಯಾಗಿದ್ದರೂ ಕೂಡ ನಮಗೆ ತಕ್ಕಂಥ ಸಮಯದಲ್ಲಿ ಉತ್ತಮವಾದಂಥ ಹೆಣ್ಣು ಸಿಗೋದು ತುಂಬ ಕಷ್ಟ. ಅದು ನಿಮಗೂ ಗೊತ್ತಿರುತ್ತೆ, ಅನುಭವಕ್ಕೆ ಬಂದಿರೋರಿಗೆ ಹೇಳ್ತಾ ಇರೋದು. ಅಂಥವ್ರಿಗಾಗಿ ಇವತ್ತಿನ ಈ ಕಾರ್ಯಕ್ರಮ. ಮೊಟ್ಟ ಮೊದಲನೇದಾಗಿ, ವಿವಾಹ ವಿಳಂಬಕ್ಕೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ಗ್ರಹ ನಮ್ಮ ಜೀವನವನ್ನು, ಈ ರೀತಿಯ ವಿವಾಹ ಜೀವನವನ್ನು ಮುಂದೂಡ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಭಾಳ ವಿಶೇಷವಾಗಿ ಮಾತಾಡ್ತಾ ಇದ್ದೀನಿ. ಔಟ್ ಆಫ್ 9 ಪ್ಲ್ಯಾನೆಟ್ಸ್, 9 ಗ್ರಹಗಳಲ್ಲಿ ನಾನು ಆರಿಸಿಕೊಳ್ಳುವಂತಹ 3 ವಿಶೇಷ ಗ್ರಹಗಳು ಬಹಳ ಇದ್ದಾವೆ. ಒಂದು ಶನಿಗ್ರಹ, ಎರಡನೇದು ರಾಹು ಗ್ರಹ, ಮೂರನೇದು ಅದೇ ಬಹಳ ಮುಖ್ಯವಾದಂಥದ್ದು ರವಿ, ಸೂರ್ಯಗ್ರಹ. ಗ್ರಹ ಅಂತಲ್ಲ, ಸೂರ್ಯ. ಈ 3 ಗ್ರಹಗಳ ಸ್ಥಿತಿ ಏನಿದೆಯಲ್ಲ, ಈ 3 ಗ್ರಹಗಳು ನಮ್ಮ ಜಾತಕದ ಕುಂಡಲಿಯ ಯಾವ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದಾವೆ ಅನ್ನೋದ್ರ ಮೇಲೆ ನಮ್ಮ ಜೀವನದಲ್ಲಿ ನಮ್ಮ ವಿವಾಹ ಸಂಬಂಧಗಳು ಯಾವಾಗ ಕೂಡಿ ಬರ್ತವೆ ಅನ್ನೋದನ್ನು ನೋಡ್ಬೋದು. ಪ್ರಪ್ರಥಮವಾಗಿ ಈ ಶನಿಗ್ರಹ ಯಾಕೆ ಅಂತ ನೀವು ಕೇಳಿದರೆ, ಶನಿಯನ್ನು ನಾವು ಮಂದಗ್ರಹ ಅಂತ ಕರಿತೀವಿ. ಮಂದಗ್ರಹ ಅಂದರೆ ಅದು ಮಂದವಾಗಿದೆ ಅಂತ ಅರ್ಥ ಅಲ್ಲ. ಅದು ನಮ್ಮ ಭೂಮಿಯ ಒಂದು ಅಳತೆಗೆ ಲೆಕ್ಕ ಹಾಕಿದರೆ, ಅಥವಾ ಸೂರ್ಯನನ್ನು ಸುತ್ತುವಂತಹ ಒಂದು ಪರಿವಿಡಿ ಏನಿದೆಯಲ್ಲ, ಪರಿಮಿತಿ ಅಥವಾ ಒಂದು ಸರ್ಕಲ್ ಏನಿದೆಯಲ್ಲ, ಅದು ತುಂಬ ದೊಡ್ಡದಾದಂಥದ್ದು. ಅದರದ್ದು ವ್ಯಾಸನೇ ತುಂಬ ದೊಡ್ಡದಾಗಿದೆ. ಹೀಗಿರುವಾಗ ಏನಾಗುತ್ತೆ, ಸೂರ್ಯನನ್ನು ಒಂದು ಸುತ್ತು ಸುತ್ತಲಿಕ್ಕೆ ತೆಗೆದುಕೊಳ್ಳುವಂಥ ಸಮಯ ಅಧಿಕವಾಗಿರೋದ್ರಿಂದ ಅದನ್ನು ನಾವು ಮಂದಗ್ರಹ ಅಂತಂದೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ವಿಶಿಷ್ಟವಾಗಿ ಕರೀತೇವೆ. ಈ ಒಂದು ಶನಿಗ್ರಹ ಏನಾದರೂ ನಮ್ಮ ಜಾತಕದ ಲಗ್ನದಲ್ಲಿ ಇದ್ದಾಗ, ಅಥವಾ ವಿವಾಹ ಸಂಬಂಧಪಟ್ಟಂತೆ ಸಪ್ತಮ ಭಾವದಲ್ಲಿದ್ದಾಗ, ಖಚಿತವಾಗಿ ನಾನು ಹೇಳ್ತೀನಿ, ವಿವಾಹಗಳು ವಿಳಂಬವಾಗೋದಂತೂ ಗ್ಯಾರಂಟಿನೇ. ಅದಕ್ಕೆ ಕೆಲವೊಂದು ವಿಶಿಷ್ಟವಾದಂತಹ ಗ್ರಹಕೂಟಗಳಲ್ಲಿ ಕೂಡ ನಾವು ಇದನ್ನು ಲೆಕ್ಕ ಹಾಕ್ಬೋದು. ನಮಗಿರುವಂಥ ಈ ಒಂದು ಕುಂಡಲಿಯ 12 ಭಾವಗಳಲ್ಲಿ ಯಾವ ಯಾವ ಭಾವಗಳಲ್ಲಿದ್ದಾಗ ಶನಿಗ್ರಹ ನಮ್ಮ ವಿವಾಹವನ್ನು ಮುಂದೂಡ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಬನ್ನಿ. ಈ ಶನಿಗ್ರಹ ನಮ್ಮ ಜಾತಕದ ವಿಶಿಷ್ಟವಾಗಿ ಲಗ್ನ ಭಾವದಲ್ಲಿದ್ದಾಗ, ಚತುರ್ಥ ಭಾವದಲ್ಲಿದ್ದಾಗ, ಸಪ್ತಮ ಭಾವದಲ್ಲಿದ್ದಾಗ, ಪಂಚಮ ಭಾವದಲ್ಲಿದ್ದಾಗ, ಈ ಗ್ರಹ ನಮ್ಮ ಜೀವನದಲ್ಲಿ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ತುಂಬ ಆಟ ಆಡಿಸುತ್ತೆ. ಅದೇ ಸಂದರ್ಭದಲ್ಲಿ ನಮಗೇನಾದರೂ ಶನಿಯ ದಿಶೆ ನಡೀತಾ ಇತ್ತು ಅಂದರೆ, ಆ ಟೈಮಲ್ಲೂ ಕೂಡ ವಿವಾಹ ವಿಳಂಬವಾಗಲಿಕ್ಕೆ ಕಾರಣಕರ್ತನಾಗ್ತಾನೆ. ಆದ್ದರಿಂದ ಆ ಒಂದು
ಅರ್ಥವನ್ನು ನಾವು ಬೇರೆ ರೀತಿಯಲ್ಲಿ ತಿಳ್ಕೊಬೇಕು. ಏನು, ನಮಗೆ ಮಂದಗ್ರಹವಾದಂಥ ಶನಿ ನಮ್ಮ ಜೀವನದ ವಿವಾಹಕ್ಕೆ ವಿಳಂಬವನ್ನು ಮಾಡ್ತಾ ಇದ್ದಾನೆ ಅಂತಂದಾಗ ಆ ಶನಿಗೆ ಸಂಬಂಧಪಟ್ಟಂತಹ ವಿಶಿಷ್ಟವಾದಂಥ ಪೂಜೆ ಪುನಸ್ಕಾರಗಳು, ಸ್ತೋತ್ರಗಳನ್ನು ಪಾರಾಯಣ ಮಾಡೋದ್ರಿಂದ ಆತನ ಅನುಗ್ರಹದಿಂದ ನಮಗೆ ವಿವಾಹ ನಮ್ಮ ಇಷ್ಟಪಟ್ಟಂತೆ ಆಗುವಂಥದ್ರಲ್ಲಿ ಖಚಿತವಾಗಿ ನಂಬಬಹುದು. ಎರಡನೇದು ಗ್ರಹ ಹೇಳಿದೆ ನಾನು, ರಾಹು ಗ್ರಹ ಅಂತಂದೇಳಿ. ರಾಹು ಗ್ರಹ ಇದೊಂದು ಛಾಯಾಗ್ರಹ. ಈ ಛಾಯಾಗ್ರಹ ಏನು ಮಾಡುತ್ತೆ ಅಂದರೆ ನಮ್ಮ ವಿವಾಹ ವಿಳಂಬಕ್ಕೆ ಇದು ಕೂಡ ಕಾರಣವೇ. ನಾವೆಲ್ಲ ತಿಳ್ಕೊಂಡಿರುವ ಹಾಗೆ ಸರ್ಪದೋಷ ಹೇಳ್ತಿರಲ್ಲ, ಸರ್ಪದೋಷ ಅಂತಂದೇಳಿ. ಈ ಸರ್ಪದೋಷ ಅನ್ನೋದ್ರ ಅರ್ಥ ಬೇರೆ ಆದರೂ ಕೂಡ ಈ ಒಂದು ರಾಹು ಸರ್ಪಕ್ಕೆ ಸಂಬಂಧಪಟ್ಟಂಥ ವಿಚಾರವೇ ಆಗಿರುತ್ತೆ. ಇದಕ್ಕೆ ವಿಶಿಷ್ಟತೆಯಲ್ಲಿ ವಿಶಿಷ್ಟವಾಗಿ ಹೈ ಇಂಟೆಲಿಜೆನ್ಸಿ ಆಫ್ ನೆಗೆಟಿವ್ ಥಾಟ್ಸ್ ಅಂತ ಹೇಳ್ತಾರೆ ಈ ರಾಹು ಗ್ರಹವನ್ನು. ಯಾಕೆ ಈ ಥರ ಹೇಳ್ತಾರೆ ಅಂದರೆ, ಯಾವ ವ್ಯಕ್ತಿ ವಿವಾಹವನ್ನು ಮಾಡ್ಕೋಬೇಕಾಗಿರುತ್ತೋ ಆತನ ಜನ್ಮಕುಂಡಲಿಯಲ್ಲಿ ವಿಶಿಷ್ಟವಾಗಿ ಲಗ್ನಭಾವದಲ್ಲಿ ಚತುರ್ಥ, ಪಂಚಮ, ಸಪ್ತಮ, ನವಮ ಮತ್ತು 12ನೇ ಭಾವಗಳಲ್ಲಿ ಈ ರಾಹು ಸಂಚರಿಸ್ತಾ ಇದ್ದಾಗ ಡೆಫಿನೆಟ್ಲಿ ನಮಗೆ ವಿವಾಹ ವಿಳಂಬವಾಗುತ್ತೆ. ಅದೇ ರೀತಿಯಾಗಿ ರಾಹು ದಿಶಾಭುಕ್ತಿಗಳು ನಡೀತಾ ಇರಬೇಕಾದ್ರೂ ಕೂಡ ಅದು ನಮಗೆ ವಿವಾಹ ವಿಳಂಬವನ್ನು ಸೂಚಿಸುತ್ತೆ. ಈ ವಿವಾಹ ವಿಳಂಬ ಸೂಚಿಸಲಿಕ್ಕೆ ಕಾರಣ ಏನು ಅಂತಂದರೆ, ನಮ್ಮಲ್ಲಿರುವಂತಹ ಕ್ರಿಯೆ, ಥಾಟ್ಸ್ ಅಂತ ಹೇಳ್ತೀವಲ್ವ, ನಮ್ಮ ಯೋಚನೆಗಳಲ್ಲಿ ಬದಲಾವಣೆಗಳನ್ನು ತರುತ್ತೆ. ಹೈ ಇಂಟೆಲಿಜೆನ್ಸಿ ಆಫ್ ನೆಗೆಟಿವ್ ಥಾಟ್ಸ್. ಮದುವೆ ಮಾಡ್ಕೋಬೇಕೋ ಬೇಡವೋ, ಅಥವಾ ನನಗೆ ಎಂಥ ಹುಡುಗಿ ಬೇಕು, ನನಗೆ ಇಂಥ ಆ ಹುಡುಗಿಯಲ್ಲಿ ಇಂಥ ಗುಣಗಳಿದಾವೋ ಇಲ್ವೋ ಅನ್ನೋದನ್ನು ಅತಿಯಾದ ಯೋಚನೆಗಳನ್ನು ಮಾಡುವಂಥ ಸ್ಥಿತಿ ಬಂದಾಗ ನಾವು ನೋಡ್ಲಿಕ್ಕೆ ಹೋದಂಥ ಪ್ರತಿಯೊಂದು ಹೆಣ್ಣನ್ನು ಕೂಡ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೀವಿ. 1, 2, 3, 4 ಹೀಗೆ. ಆ ಒಂದು ಕ್ರಿಯೆಯನ್ನು, ಆ ಒಂದು ಯೋಚನೆಯನ್ನು ಈ ರಾಹು ಗ್ರಹ ನಮ್ಮ ತಲೆಯಲ್ಲಿ ತುಂಬುತ್ತೆ. ಆ ಕಾರಣಗಳಿಂದ ಡೆಫಿನೆಟ್ಲಿ ನಮಗೆ ವಿವಾಹ ವಿಳಂಬವಾಗುತ್ತೆ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಆ ರಾಹುವಿಗೆ ಸಂಬಂಧಪಟ್ಟಂಥ ವಿಶಿಷ್ಟವಾದಂಥ ಪೂಜೆ ಪುನಸ್ಕಾರ, ಸ್ತೋತ್ರ ಪಾರಾಯಣಗಳನ್ನು ಮಾಡೋದ್ರಿಂದ ಆ ಒಂದು ನೆಗೆಟಿವ್ ಥಾಟ್ಸ್ ಏನಿದೆಯಲ್ಲ ಅದು ಪಾಸಿಟಿವ್ ಥಾಟ್ಸ್ ಆಗಿ ಕನ್ವರ್ಟ್ ಆಗಿ ನೀವು ಶೂಟಬಲ್ ಆಗಿರುವಂಥ ಒಬ್ಬ ಸ್ತ್ರೀಯನ್ನು ನಿಮ್ಮ ಜೀವನದಲ್ಲಿ ಪಡೀಬೋದು. ಇದು 2ನೇ ಪಾಯಿಂಟ್ ಆಯಿತು. ಇನ್ನು 3ನೇದು ರವಿ ಇದನ್ನಲ್ವಾ, ಬಹಳ ಮುಖ್ಯ. ರವಿ ಅಂದ್ರೇ ಗರ್ವ. ಇಟ್ಸ್ ಎನ್ ಎಗೋಯಿಟಿಕ್ ಪ್ಲಾನೆಟ್ ಅಂತ ಹೇಳ್ತೀವಿ. ನಾನು ಅನ್ನುವಂಥ ಅಹಮ್ಮನ್ನು ಇದು ಹೆಚ್ಚಾಗಿ ಹೊಂದಿರುತ್ತೆ. ಈ ರಾಹು ಶನಿಯನ್ನು ಹೇಗಾದರೂ ಕಂಟ್ರೋಲ್ ಮಾಡಬಹುದು, ಆದರೆ ಈ ರವಿಯನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಸಪ್ತಮ ಭಾವದಲ್ಲಿ ಏನಾದರೂ ರವಿ ಇದ್ದು ನೀವು ನೋಡ್ಲಿಕ್ಕೆ ಹೋದಂಥ ಹೆಣ್ಣನ್ನು ನೋಡ್ತಾ ಇದ್ದು ಒಪ್ಪಿಗೆಯನ್ನು ಕೊಟ್ಟರು ಕೂಡ ಆ ಹೆಣ್ಣು ಮಾತ್ರ ನಿಮ್ಮನ್ನು ಒಪ್ಪೋದಿಲ್ಲ. ಯಾಕಂದರೆ ಆ ಹುಡುಗಿಗೆ ಆ ಅಹಂಭಾವ ಹೆಚ್ಚಾಗಿರುತ್ತೆ. ಮತ್ತು ಅದೇ ರವಿ ನಿಮ್ಮ ಲಗ್ನ ಭಾವದಲ್ಲಿದ್ದಾಗ ನೀವು ಹೋಗಿ ಹುಡುಗಿಯನ್ನು ನೋಡಬೇಕಾದ್ರೆ ಆ ಹುಡುಗಿಯ ಗುಣಲಕ್ಷಣಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸೋದಿಲ್ಲ. ಸ್ಟ್ಯಾಟಸ್ ಅಂತ ಹೇಳ್ತೀವಲ್ಲ, ಹುಡುಗಿ ಏನು ಓದಿದೆ, ಸುಂದರವಾಗಿದೆಯೋ ಇಲ್ವೋ, ಮನೆಯವರ ಒಂದು ವಾತಾವರಣ ಹೇಗಿದೆ, ಮನೆಯಲ್ಲಿ ಆಸ್ತಿ ಅಂತಸ್ತಿಗೆ ಸಂಬಂಧಪಟ್ಟಂಥ ವಿಚಾರಗಳು ಚೆನ್ನಾಗಿದಾವೋ ಇಲ್ವೋ, ಇಂಥ ಯೋಚನೆಗಳು ಬಂದು ನಾವು ಅನೇಕ ಹೆಣ್ಣುಗಳನ್ನು ರಿಜೆಕ್ಟ್ ಮಾಡ್ತಾ ಹೋಗ್ತೀವಿ. ಅಷ್ಟೊತ್ತಿಗಾಗಲೇ ವಯಸ್ಸಾಗಿರುತ್ತೆ ನಮಗೆ. ಸೊ ಈ ಸಂದರ್ಭದಲ್ಲಿ ವಿಶೇಷವಾಗಿ ರವಿಗೆ ಸಂಬಂಧಪಟ್ಟಂಥ ಸ್ತೋತ್ರ ಪಾರಾಯಣಗಳು, ಪರಿಹಾರಗಳನ್ನು ಮಾಡಿದ್ದಾದರೂ ಕೂಡ ಆ ಯೋಚನೆಗಳು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಅದಕ್ಕೋಸ್ಕರನೇ ಈ ಸಂದರ್ಭದಲ್ಲಿ ರವಿಗೆ ಸಂಬಂಧಪಟ್ಟಂಥ ಮೂಲ ಮಂತ್ರವನ್ನು ಭಾಳ ವಿಶೇಷವಾಗಿ ಜಪ ಮಾಡಬೇಕು. ಆಗ ನಮಗೆ ರವಿಯ ಅನುಗ್ರಹ ಸಿಗುತ್ತೆ. ಅಥವಾ ಸೂರ್ಯನಾರಾಯಣನನ್ನು ನೆನೆಸೋದ್ರ ಜೊತೆಗೆ ಆ ವಿಷ್ಣು ಮಹಾಶಯನನ್ನು ಕೂಡ ನಾವು ಅತಿಯಾಗಿ ವಿಶೇಷವಾಗಿ ಬುಧವಾರದ ದಿನ ಆ ವಿಷ್ಣು ಸ್ತುತಿಯನ್ನು ಪಾರಾಯಣ ಮಾಡ್ತಾ ಬಂದಾಗ ಆತನ ಅನುಗ್ರಹದಿಂದ ನಮಗೆ ವಿವಾಹ ಸಂಬಂಧಗಳು ಕೂಡ್ಕೊಂಡ್ಬರ್ತವೆ. ಈ 3 ಗ್ರಹಗಳು ವಿಶಿಷ್ಟವಾಗಿ ವಿವಾಹ ವಿಳಂಬವಾಗಲಿಕ್ಕೆ ಕಾರಣಗಳಾಗ್ತವೆ. ಇನ್ನು 2ನೇ ಭಾಗದಲ್ಲಿ ನಾವು ಲೆಕ್ಕವನ್ನು ಹಾಕೋಣ. 2ನೇ ಭಾಗದಲ್ಲಿ ಯಾವ ವಿಷಯಗಳಿಂದ ನಮಗೆ ವಿವಾಹ ವಿಳಂಬವಾಗುತ್ತೆ ಅನ್ನೋದನ್ನು ನೋಡಬೇಕಲ್ವ. ಬನ್ನಿ, 2ನೇ ವಿಚಾರದಲ್ಲಿ ನಾನು ಬಹಳ ಮುಖ್ಯವಾಗಿ ಹೇಳಬೇಕಾಗಿರೋದು ಶಾಪಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಶಾಪಗಳು ಅನೇಕ ಶಾಪಗಳಿವೆ. ಪಿತೃಶಾಪ, ಮಾತೃಶಾಪ, ಸ್ತ್ರೀ ಶಾಪ, ಗುರುಶಾಪ, ದೇವತಾ ಶಾಪ, ಇನ್ನೂ ಅನೇಕ ಶಾಪಗಳು. ಈ ಎಲ್ಲ ಶಾಪಗಳನ್ನು ಕೂಡ ನಾವು ಮದುವೆಯ ವಿಚಾರದಲ್ಲಿ ಪರಿಗಣಿಸೋದ್ರಲ್ಲಿ ಅರ್ಥ ಇರೋದಿಲ್ಲ. ಬಹಳ ವಿಶಿಷ್ಟವಾಗಿ ನಾವು ತೆಗೆದುಕೊಳ್ಳಬೇಕಾದಂಥ ಕ್ರಿಯೆಯಲ್ಲಿ ಮಾತೃಶಾಪ ಮತ್ತು ಸ್ತ್ರೀ ಶಾಪ ಇವೆರಡನ್ನು ಮಾತ್ರ ವಿಶಿಷ್ಟತೆಯಲ್ಲಿ ವಿಶಿಷ್ಟವಾಗಿ ಪರಿಗಣಿಸಬೇಕಾಗುತ್ತೆ. ಮಾತೃಶಾಪ ಅಂದರೆ ಏನು ಅಂದರೆ, ನೀವು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮಫಲಗಳು ಇರ್ತವಲ್ಲ, ಎಲ್ಲಿ ನೀವು ನಿಮ್ಮ ತಾಯಿಯವರಿಗೆ ಮಾಡಿರುವಂಥ ಅನ್ಯಾಯಗಳಾಗಿರ್ಬೋದು, ಅಥವಾ ಅವರು
ಕೊನೆಯ ಗಳಿಗೆಯಲ್ಲಿ ಅವರನ್ನು ಸರಿಯಾಗಿ ನೋಡಿಕೊಳ್ಳದೇ ಇರುವಂತಹ ಸ್ಥಿತಿಗಳಿರ್ಬೋದು. ತಾಯಿ ಮನಸ್ಸಿನಲ್ಲಿ ನೊಂದು ಉಸಿರನ್ನು ಬಿಟ್ಟು ನಿಮಗೆ ಹೇಳಿರುವಂಥ ಶಬ್ದಗಳಿದ್ದಾವಲ್ಲ, ಅವು ಜನ್ಮಾಂತರಕ್ಕೂ ಕೂಡ ತೆಗೆದುಕೊಂಡು ಹೋಗ್ತವೆ. ಸೊ ಈ ಒಂದು ಮಾತೃಶಾಪ ಹೀಗಿರುತ್ತೆ. ಇನ್ನು ಸ್ತ್ರೀ ಶಾಪ ಅಂತ ಹೇಳ್ತೀರಾ, ಸ್ತ್ರೀ ಶಾಪ ಹೆಣ್ಣಿಗೆ ಹೆಣ್ಣೇ ಶತ್ರು ಅಂತ ಇರ್ಬೋದು, ಇಲ್ಲ ಅಂತ ಹೇಳ್ತಿಲ್ಲ. ಹೆಣ್ಣಿಗೆ ಹೆಣ್ಣೇ ಶತ್ರು ಇಲ್ಲ ಅಂತ ಹೇಳ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಸಾರಿ. ಹೆಣ್ಣಿಗೆ ಹೆಣ್ಣೇ ಶತ್ರು, ಇದು ನಿಜ, ಖಚಿತವಾದಂಥ ವಿಚಾರ. ಆದರೆ ಆ ಹೆಣ್ಣು ಅತಿ ದುಃಖದಿಂದ ತನ್ನ ನೋವಿನ ಉಸಿರನ್ನು ಹೊರಗಡೆ ಬಿಟ್ಟು ಏನಾದರೂ ನಿಮ್ಮ ಬಗ್ಗೆ ಮಾತಾಡಿರ್ತಾಳಲ್ವ, ಅದು ಸ್ತ್ರೀ ಶಾಪವಾಗಿ ಪರಿಗಣಿಸುತ್ತೆ. ಇದು ನಿಜ ಸ್ಥಿತಿ. ಹೇಗೆ ಅಂತೀರಾ? ಯಾವುದೋ ಒಬ್ಬ ಗರ್ಭಿಣಿ ಸ್ತ್ರೀಗೆ ನೀವು ಅನ್ಯಾಯವನ್ನು ಮಾಡಿರ್ಬೋದು, ಅಥವಾ ನಿಮ್ಮ ಜೀವಿತಾವಧಿಯಲ್ಲಿ ಯಾವುದೋ ಒಬ್ಬ ಸ್ತ್ರೀಯನ್ನು ಅವಮಾನಿಸಿರಬಹುದು, ಅಥವಾ ಯಾವುದೋ ಒಬ್ಬ ಸ್ತ್ರೀಯನ್ನು ಅನ್ನ ಬೇಡಿ ಬಂದಂಥ ಸ್ತ್ರೀಯನ್ನು ಹಾಕದೇ ಇರುವಂಥ ಸ್ಥಿತಿಯಾಗಿರ್ಬೋದು. ಅಂಥವರ ನೋವಿನ ವಿಚಾರಗಳೇನಿದಾವಲ್ಲ, ಇವು ಡೆಫಿನೆಟ್ಲಿ ನಿಮಗೆಲ್ಲೋ ಒಂದು ಕಡೆ ಶಾಪವಾಗಿ ಪರಿವರ್ತನೆಯನ್ನು ಮಾಡ್ತವೆ. ನಾವು ಹಿಂದಕ್ಕೆ ಹಳ್ಳಿ ಕಡೆ ಎಲ್ಲ ಹೇಳ್ತಾ ಇದ್ರು, ನಮಗೆ ಆ ಹುಡುಗಿ ಮಣ್ಣನ್ನು ತೂರು ಬಿಟ್ಟು ಹೋದ್ಲು ಅಂತ, ಅದು ಅಷ್ಟಿಷ್ಟು ಶಾಪ ಅಲ್ಲ ಅದು. ಹಾಗಾದರೆ ಈ ಶಾಪಗಳನ್ನು ನಮ್ಮ ಜಾತಕದ ಕುಂಡಲಿಯಲ್ಲಿ ನೋಡಲಿಕ್ಕೆ ಸಾಧ್ಯತೆಗಳಿದ್ದಾವ? ಆ ಜಾತಕಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಈ ಶಾಪಕ್ಕೆ ಸಂಬಂಧಪಟ್ಟಂಥ ಗ್ರಹಗಳು ಯಾವುದು ಅಂತ, ಮಾತೃಶಾಪಕ್ಕೆ ಸಂಬಂಧಪಟ್ಟಂಥ ವಿಶಿಷ್ಟವಾದಂಥ ಗ್ರಹಗಳಲ್ಲಿ ಯಾವಾಗ ಚಂದ್ರನೊಂದಿಗೆ ರಾಹು ಕುಳಿತುಕೊಂಡಿರ್ತಾನೋ, ಇನ್ನು ಪರ್ಟಿಕ್ಯುಲರ್ ಡಿಗ್ರಿ, ಒಂದು ಸಮಸಮ ಡಿಗ್ರಿ ಇರ್ತದೆ, ಆ ಡಿಗ್ರಿಯಲ್ಲಿ ಕುಳಿತುಕೊಂಡಾಗ ಡೆಫಿನೆಟ್ಲಿ ಅದು ಮಾತೃಶಾಪವಾಗಿ ನಿಮ್ಮ ಜಾತಕದಲ್ಲಿ ಮೂಡಿ ಬಂದಿರುತ್ತೆ. ಅದು ಇನ್ನು ಚತುರ್ಥ ಭಾವದಲ್ಲಿ ಅಥವಾ ಲಗ್ನ ಭಾವದಲ್ಲಿ ಅಥವಾ ಸಪ್ತಮ ಭಾವದಲ್ಲಿತ್ತು, ಅಥವಾ ನಿಮ್ಮ ಕರ್ಮ ಪಂಚಮ ಭಾವದಲ್ಲಿತ್ತು ಅಂದರೆ 100% ಅದು ಮಾತೃಶಾಪವಾಗಿರುತ್ತೆ. ಆ ಶಾಪದ ಕಾರಣದಿಂದ ಬರೀ ವಿವಾಹ ಒಂದೇ ಅಲ್ಲ, ನಿಮ್ಮ ಇಡೀ ಜೀವಮಾನದಲ್ಲಿ ನೀವೆಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ನಿಮ್ಮ ಜೀವನ ಸುಖವಾಗಿರೋದಿಲ್ಲ. ಇದು ಶತಸಿದ್ಧ. ಇನ್ನು ಎರಡನೇದಾದಂಥ ಸ್ತ್ರೀ ಶಾಪ ಅಂತ ಹೇಳಿದ್ನಲ್ಲ, ಈ ಸ್ತ್ರೀ ಶಾಪವನ್ನು ಕಂಡಿಡಲಿಕ್ಕೆ, ಸ್ತ್ರೀ ಶಾಪಕ್ಕೆ ಸಂಬಂಧಪಟ್ಟಂಥ ಗ್ರಹಗಳು ಯಾವುದು ಅಂದರೆ, ಯಥಾಪ್ರಕಾರವಾಗಿ ಶುಕ್ರ ಗ್ರಹ ಅಂತ ಒಂದು, ಮತ್ತು ಈ ರಾಹು ಗ್ರಹ. ಛಾಯೆ ಯಾವಾಗ ಆ ಶುಕ್ರವನ್ನು ಛಾಯೆ ಆವರಿಸ್ಕೊಳ್ಳುತ್ತೋ ಅದು ಸ್ತ್ರೀ ಶಾಪವಾಗಿ ಪರಿಗಣಿಸಲ್ಪಟ್ಟಿರುತ್ತೆ. ಇದು ಯಾವ್ಯಾವ ಭಾವಗಳಲ್ಲಿದ್ದಾಗ ನಮಗೆ ಸ್ತ್ರೀ ಶಾಪ ಅತಿ ಶೀಘ್ರವಾಗಿ ನಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂದರೆ, ಮೊಟ್ಟ ಮೊದಲನೇದಾಗಿ ಲಗ್ನ ಭಾವದಲ್ಲಿ, ಇನ್ನು ಎರಡನೇದಾದಂಥ ಕುಟುಂಬ ಭಾವದಲ್ಲಿ, ಚತುರ್ಥ ಭಾವದಲ್ಲಿ ಸುಖಸ್ಥಾನದಲ್ಲಿ, ಮತ್ತು ಸಪ್ತಮ ಭಾವ ಸಂಗಾತಿ ಸ್ಥಾನದಲ್ಲಿ, ಮತ್ತು 12ನೇ ಭಾವ ಶಯನ ಭಾವದಲ್ಲಿ. ಈ ಭಾವಗಳಲ್ಲಿ ಏನಾದರೂ ಶುಕ್ರ ಮತ್ತು ರಾಹುವಿನ ಕಾಂಬಿನೇಷನ್ಸ್ ಇತ್ತು ಅಂದರೆ ಡೆಫಿನೆಟ್ಲಿ ಶಾಪವಾಗಿ ಪರಿಗಣಿಸುತ್ತೆ. ಇದು ನಿಮ್ಮನ್ನು ಅಷ್ಟು ಸುಲಭವಾಗಿ ಬಿಡಲ್ಲ. ಇಂಥವ್ರ ಮನೆಯಲ್ಲಿ ಹೆಚ್ಚಾಗಿ ನೋಡಿ, ಯಾವುದೇ ಒಂದು ಹೆಣ್ಣು ಸುಖವಾಗಿ ಜೀವನವನ್ನು ಮಾಡಿರುವಂಥ ನಿದರ್ಶನಗಳನ್ನ ನಾವು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯಾಗಿ ವಾಸ್ತು ಕೂಡ ನಿಮ್ಮ ವಿವಾಹ ವಿಳಂಬಕ್ಕೆ ಕಾರಣ ಅನ್ನೋದನ್ನು ನೀವು ಮರಿಬೇಡಿ. ಕನ್ಸ್ಟ್ರಕ್ಷನ್ ಮಾಡಿದಂಥ ಮನೆಗಳಲ್ಲಿ ವಿಶೇಷವಾಗಿ ಯಾವುದಾದ್ರೂ ಅಗ್ನಿ ದೋಷವನ್ನು ಮಾಡಿದರೆ, ನೈಋತ್ಯ ದೋಷವನ್ನು ಮಾಡಿದರೆ, ವಾಯುವ್ಯ ದೋಷವನ್ನು ಮಾಡಿದರೆ ಡೆಫಿನೆಟ್ಲಿ ವಿವಾಹ ವಿಳಂಬವಾಗಲಿಕ್ಕೆ ಸಾಧ್ಯತೆಗಳಿದೆ. ಅದರಲ್ಲಿ ಅತಿ ಪ್ರಮುಖವಾದ ವಿಚಾರ ಏನಂದರೆ, ವಾಯುವ್ಯ ಭಾಗದಲ್ಲಿ ಏನಾದರೂ ದೋಷಗಳಾಗಿತ್ತು ಅಂದರೆ ವಿವಾಹ ಖಚಿತವಾಗಿ ಡಿಲೇ ಆಗುತ್ತೆ, ಡೆಫಿನೆಟ್ಲಿ ಡಿಲೇ ಆಗುತ್ತೆ. ಹಾಗಿದ್ದಲ್ಲಿ ಆ ಒಂದು ಮನೆಯಲ್ಲಿ ಯಾವ ವಾಸ್ತು ದೋಷದಿಂದ ವಿವಾಹ ವಿಳಂಬವಾಗುತ್ತೆ ಅಂದಾಗ, ಆದಷ್ಟು ಮಟ್ಟಿಗೆ ವಯಸ್ಸಿಗೆ ಬಂದಂತಹ ಸ್ತ್ರೀಯನ್ನು ನಾವು ವಾಯುವ್ಯ ಭಾಗದಲ್ಲಿ ಮಲಗಿಸ್ಬೇಕು. ದಕ್ಷಿಣಕ್ಕೆ ತಲೆ ಹಾಕಿ ಮಲಗುವಂಥ ಕ್ರಿಯೆಗಳನ್ನು ಅಲ್ಲಿ ಮಾಡಬೇಕು. ಮತ್ತು ಆ ರೂಮಲ್ಲಿ, ಅಂದರೆ ಆ ಮಗು ಮಲಗುವಂಥ ರೂಮಲ್ಲಿ ವಿಶಿಷ್ಟವಾದಂತಹ ಕೆಲವೊಂದು ವಸ್ತುಗಳನ್ನು ಇಟ್ಟಿರಬೇಕಾಗುತ್ತೆ. ಉಲ್ಲಾಸವನ್ನು ತೋರಿಸುವಂತಹ ಕೆಲವೊಂದು ಚಿತ್ರಪಟಗಳು ಆ ಒಂದು ರೂಮಲ್ಲಿ ಇದ್ದಾಗ ಆ ಹುಡುಗಿಗೆ ವಿವಾಹ ಬೇಗ ಆಗಲಿಕ್ಕೆ ಸಾಧ್ಯತೆಗಳಿದೆ. ಮತ್ತು ಇನ್ನು ಅಗ್ನಿ ದಿಕ್ಕಿನಲ್ಲಿ ಏನಾದರೂ ದೋಷ ಆಗಿತ್ತಂದರೆ ಅದನ್ನ ಸರಿಪಡಿಸ್ಬೇಕಂದ್ರೆ ಕನಿಷ್ಠ ಪಕ್ಷ ನೀಲಿಯ ಬಣ್ಣದ ವಸ್ತುಗಳನ್ನು ಅಲ್ಲಿ ಆ ಒಂದು ಅಗ್ನಿ ದಿಕ್ಕಿನಲ್ಲಿ ಇಡಬೇಕಾಗುತ್ತೆ. ಇದು ಬಹಳ ವಿಶೇಷವಾಗಿ ನಾವು ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಇಟ್ ಟೇಕ್ಸ್ ಲಾಡ್ ಆಫ್ ಟೈಮ್, ಆದರೂ ನಾವು ಹೇಳ್ತಾ ಇದ್ದೀನಿ. ಇನ್ನು ನೈಋತ್ಯ ಭಾಗದಲ್ಲಿ ಏನಾದರೂ ದೋಷ ಆಗಿತ್ತು, ಆ ಕಾರಣದಿಂದ ನಮ್ಮ ಮನೆಯಲ್ಲಿ ಹುಡುಗನಿಗೂ ಮತ್ತು ಹುಡುಗಿಗೂ ಇಬ್ಬರಿಗೂ ಮದುವೆ ಆಗ್ತಾ ಇಲ್ಲ ಅಂದಾಗ ಆ ಒಂದು ನೈಋತ್ಯ ಭಾಗದಲ್ಲಿ ಶೀಶ ಅಂತ ಬರುತ್ತೆ, ಪಂಬ್ಲಮ್ ಲೆಡ್ ಅಂತ ಬರುತ್ತೆ. ಆ ಲೆಡ್ಡನ್ನು ಭೂಮಿಯ ಆಳದಲ್ಲಿ ಹಾಕೋದ್ರಿಂದ
ಅಲ್ಲಿರುವಂಥ ದೋಷ ತಕ್ಕ ಮಟ್ಟಿಗೆ ಕಡಿಮೆಯಾಗಿ ವಿವಾಹಕ್ಕೆ ಒಂದು ಅನುಕೂಲ ಸ್ಥಿತಿಯನ್ನು ತಂದುಕೊಳ್ಳಿಕ್ಕೆ ಸಾಧ್ಯತೆಗಳಿದೆ. ವೀಕ್ಷಕರೇ, ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಅನೇಕ ದೀರ್ಘಕಾಲದವರೆಗೂ ಮಾತಾಡ್ಬೋದು. ಆದರೆ ಸಂಕ್ಷಿಪ್ತ ಅವಧಿಯಲ್ಲಿ ಸಂಕ್ಷಿಪ್ತವಾಗಿ ನಿಮಗೆ ಇದನ್ನು ಹೇಳಬೇಕು ಅಂದಾಗ ಇಷ್ಟಕ್ಕೆ ಸಾಕು ಅಂತ ಅನಿಸುತ್ತೆ. ನಾಳೆ ಯಥಾಪ್ರಕಾರವಾಗಿ ಮತ್ತೊಂದು ಕಾರ್ಯಕ್ರಮವನ್ನು ನಿಮಗೋಸ್ಕರ ಕೊಡ್ತಾ ಇರ್ತೀನಿ. ದಯಮಾಡಿ ವೀಕ್ಷಣೆ ಮಾಡ್ತೀರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಓಂ ಸಾಯಿ ಗುರುಭ್ಯೋ ನಮಃ. ಇವತ್ತಿನ ಕಾರ್ಯಕ್ರಮವನ್ನು ನೀವು ನೋಡಿದ್ದೀರಾ. ಈ ಕಾರ್ಯಕ್ರಮದ ಸಬ್ಜೆಕ್ಟ್ ಏನಿದೆಯಲ್ಲ, ವಿಷಯ ನಿಮ್ಮ ಜೀವನಕ್ಕೆ ಹತ್ತಿರದಲ್ಲಿತ್ತು ಅಂತಂದಾಗ ಕಾಮೆಂಟ್ಗಳನ್ನ ಮಾಡಿ, ಜೊತೆಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ಗಳನ್ನ ಹಾಕಿ. ಸಾಧ್ಯವಾದಷ್ಟು ಮಟ್ಟಿಗೆ ನಾನು ನಿಮಗೆ ಸ್ಪಂದಿಸ್ತೀನಿ. ಇಲ್ಲವೇ ವಾಟ್ಸಪ್ ಮಾಡಿ. ವಾಟ್ಸಪ್ನಲ್ಲಿ ನಿಮ್ಮ ವಿವರಗಳನ್ನು ಕೊಟ್ಟಾಗ ಅದಕ್ಕೂ ಕೂಡ ಸ್ಪಂದಿಸುವಂತಹ ಸ್ಥಿತಿಯನ್ನು ನಾವು ಮಾಡಿಕೊಡ್ತೀವಿ. ಅವೆರಡರಲ್ಲೂ ನಿಮಗೆ ತೃಪ್ತಿ ಸಿಕ್ಕಲಿಲ್ಲ ಅಂದಾಗ ದಯಮಾಡಿ ನನ್ನನ್ನು ನೇರವಾಗಿ ಭೇಟಿ ಮಾಡಿ ಆ ಒಂದು ವಿಚಾರದ ಬಗ್ಗೆ ನನ್ನ ಜೊತೆ ನೀವು ಡಿಸ್ಕಸ್ ಮಾಡ್ಬೋದು. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ.